ಸರ್ಕಾರ ಆಕಾಂಕ್ಷಿಗಳಿಗೆ ಉದ್ಯೋಗ ನೀಡಲು ಆಗ್ರಹಿಸಿ ತುಮಕೂರು ಜಿಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಹತ್ತಿಕ್ಕುವ ವೇಳೆ ಸುಮಾರು ತುಮಕೂರು ಡಿವೈಎಸ್ಪಿ ಚಂದ್ರಶೇಖರ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟಿಸುತ್ತಿದ್ದ ಉದ್ಯೋಗಾಂಕ್ಷಿಗಳು ಹಾಗೂ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸುತ್ತಿದ್ದ ಗೃಹ ಸಚಿವರು ತಮ್ಮ ಅಹವಾಲು ಸ್ವೀಕರಿಸಬೇಕೆಂದು ಪಟ್ಟು ಹಿಡಿದರು. ಈ ವೇಳೆ ಪ್ರತಿಭಟನಾ ನಿರತರನ್ನ ಚದುರಿಸುವ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪೊಲೀಸರ ವರ್ತನೆಗೆ ಪ್ರಜ್ಞಾವಂತ ಸಮುದಾಯ ಹಾಗೂ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾದ ವಿಡಿಯೋ ಭಾರಿ ವೈರಲ್ ಆಗ್ತಿದೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಪವರ್ ಶೇರಿಂಗ್ ಸದ್ದು ಜೋರಾಗಿದ್ದು, ಪವರ್ ಶೇರಿಂಗ್ ಅನ್ನೋದೇ ಊಹಾಪೋಹ ಎಂದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ನಿಜವಾಗ್ಲೂ ಮಾತುಕತೆ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಊಹಾಪೋಹದ ಆಧಾರದಲ್ಲಿ ಹೇಳ್ತಿರ್ತಾರೆ. ನನಗೆ ಗೊತ್ತಿರೋ ಹಾಗೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯಾಗಿಲ್ಲ. ಸಿಎಂ ಪದವಿಗೆ ಅರ್ಹರು ನಮ್ಮ ಪಕ್ಷದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಹಾಗಾಗಿ ಆಗ ಕ್ಲೇಮ್ ಮಾಡ್ತಿರ್ತಾರೆ, ಅದರಲ್ಲೇನೂ ತಪ್ಪಿಲ್ಲ ಎಂದು ಹೇಳಿದರು. ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅಂತ ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವು ಹಿರಿಯ ಸಚಿವರುಗಳು ಕೂಡ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಬಹುಶಃ ಆಗುತ್ತೆ ಡಿಸೆಂಬರ್. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ತನಕ ಅವರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವ್ರ ಸಂಪುಟದಲ್ಲಿ ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗೆ ಸರ್, ಇನ್ನು ನವೆಂಬರ್ ಕ್ರಾಂತಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಮೊನ್ನೆ ಇಕ್ಬಾಲ್ ಹುಸೇನ್ ಅವರು ರಾಯಚೂರಿನಲ್ಲಿ ಹೇಳಿದ್ರು. ಈ ಬಾರಿ ಖಂಡಿತವಾಗ್ಲೂ ಹೇಳ್ತಿರ್ತಾರೆ, ಬಟ್ ನಿಜವಾಗ್ಲೂ ಮಾತುಕತೆ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕೂಡ ಊಹಾಪೋಹದ ಆಧಾರದ ಮೇಲೆ ಹೇಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಆ ರೀತಿ ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ಈ ಊಹಾಪೋಹದ ಮೇಲೆ ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ. ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂಥವ್ರು ಬೇಕಾದ ಜನ ನಮ್ಮ ಪಕ್ಷದಲ್ಲಿದ್ದಾರೆ, ಹಾಗಾಗಿ ಅವರು ಅವಾಗವಾಗ ಕ್ಲೇಮ್ ಮಾಡ್ತಾರೆ. ಅದರೊಳಗಿಂತ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರುತ್ತಾರೆ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಯಾವ ಕ್ರಾಂತಿಯೂ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ನವೆಂಬರ್ ಕ್ರಾಂತಿಯೂ ಇಲ್ಲ, ಯಾವ ಕ್ರಾಂತಿ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರುತ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತದೆ, ಜಗಳ ನಮ್ಮಲ್ಲಿ ಇಲ್ಲ, ಬಿಜೆಪಿಯಲ್ಲಿದೆ ಎಂದು ಹೇಳಿದರು. ಏನು ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಅದು ಮಾಡಬೇಕಂತ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಏನೋ ನವೆಂಬರಲ್ಲಿ ಮಾಡ್ತಾರಂತ ಸುದ್ದಿ ಇದೆ. ವಿಸ್ತರಣೆ ಪುನರ್ರಚನೆ ಸರ್, ರೀಶಫಲ್ ಮಾಡ್ತಾರೆ. ಸ್ವಲ್ಪ ಜನಗೆ ಹೊಸ ಮುಖ ತೊಗೊಳ್ಬೇಕಂತ ತೀರ್ಮಾನ ತೊಗೊಳ್ತಾರಂತ ಒಂದು ಸುದ್ದಿ ಇದೆ. ಅದು ಹೈಕಮಾಂಡ್ ಸಹಜ, ಅದು ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲ 3 ಬಾರಿ ನಿಮಗೆಲ್ಲ ಗೊತ್ತಿದ್ದಂಗೆ 140 ಜನರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3 ಬಾರಿ 4 ಬಾರಿ ಗೆದ್ದವರು MLAಗಳಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ, ನಮಗೂ ಒಂದು ಅವಕಾಶ ಸಿಗಬೇಕು, ನಾವು ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಒಳ ಜಗಳ ಆರಂಭವಾಗಿದೆ. ಏನೇನು ನಮ್ಮಲ್ಲಿ ಏನೇನು ಜಗಳ ಇಲ್ಲ. ಜಗಳ ಇರೋದು ನನಗೆ ಡಿಸೆಂಬರ್ನಲ್ಲಿ ಶುಕ್ರದಶೆ ಪ್ರಾರಂಭವಾಗಲಿದೆ ಎನ್ನುವ ಮೂಲಕ ನೂತನ ಸಂಪುಟ ಪುನರ್ರಚನೆ ಬಗ್ಗೆ ಶಾಸಕ ಲಕ್ಷ್ಮಣ್ ಸವದಿ ಪರೋಕ್ಷವಾಗಿ ಸುಳಿವು ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನನಗೆ ಡಿಸೆಂಬರ್ನಲ್ಲಿ ಶುಕ್ರದಶೆ ಪ್ರಾರಂಭವಾಗಲಿದೆ. ಡಿಸೆಂಬರ್ನಲ್ಲಿ ಸಹಕಾರ ಮಂತ್ರಿಯಾಗುವುದು ಬಹುತೇಕ ಫಿಕ್ಸ್ ಆಗಿದೆ. ರೈತರಿಗೆ ತೂಕದಲ್ಲಿ ಮೋಸ ಮಾಡುವ ಖಾಸಗಿ ಕಾರ್ಖಾನೆಗಳ ಮಾಲೀಕರಿಗೆ ನನ್ನ ಶಕ್ತಿ ತೋರಿಸುತ್ತೇನೆ ಎಂದು ಗುಡುಗಿದ್ದಾರೆ. ರಾಜ್ಯದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ದಂಗಲ್ ವಿಚಾರಕ್ಕೆ ಮಠಾಧೀಶರ ವಿರುದ್ಧ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮವನ್ನು ಮೊದಲಿಗೆ ನಾವು ಕೇಳಿಲ್ಲ. ಸ್ವತಂತ್ರ ಪೂರ್ವದಿಂದಲೂ ಪ್ರತ್ಯೇಕ ಧರ್ಮದ ಕೂಗು ಇದೆ. ಈ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ವೈರತ್ವ ಮೂಡಿಸುತ್ತಿದ್ದಾರೆ. ಸಮಾಜವನ್ನು ಸ್ವಾರ್ಥಕ್ಕಾಗಿ ಯಾವತ್ತಿಗೂ ನಾವು ಬೆಳೆಸಿಕೊಳ್ತಿಲ್ಲ. ನೀವು ಒಂದು ಕಡೆ ಸೇರಿ ಎಲ್ಲರಿಗೂ ಆಹ್ವಾನ ನೀಡಿ ಎಂದು ವೇದಿಕೆ ಸಿದ್ಧಪಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಪ್ರತ್ಯೇಕ ಧರ್ಮ ಪ್ರಸ್ತಾವನೆ ಕಳುಹಿಸಿ ಪೂಜ್ಯರು ಸ್ವಾಮೀಜಿಗಳು ಒಂದು ಕಡೆ ಸೇರಿ ನಿರ್ಣಯ ಮಾಡಿ ಹೇಳಿದರು. ಪ್ರಸ್ತಾಪ ಮಾಡುವಂಥದ್ದು ನಂದೇನು ಉದ್ದೇಶ ಇರಲಿಲ್ಲ. ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ.
ನಾವು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಕಳಿಸಿದ್ದೀವಿ ಅಂತ ಹೇಳಿದ್ರು. ನಾವು ಅಂತಲ್ಲ, ಅಖಿಲ ಭಾರತ ವೀರಶೈವ ಮಹಾಸಭೆ ವತಿಯಿಂದ 1940ರಲ್ಲೇ ಪೂಜ್ಯ ಮಾತಾಜಿಯವರು ಇದ್ದಾಗಿ ಹಿಡ್ಕೊಂಡೇ ಪ್ರತ್ಯೇಕ ಧರ್ಮ ಕೇಳಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಸ್ವಾತಂತ್ರ್ಯ ಪೂರ್ವದಿಂದಲೇ ಬಂದಂಥದ್ದು. ನಿಮ್ಮ ಗಮನಕ್ಕೆ ಇರಲಿ. ಬಹಳ ಜನ ಇದನ್ನು ಅಪಪ್ರಚಾರ ಮಾಡುವಂಥದ್ದು, ಪರಸ್ಪರ ವೈರತ್ವ ಅಥವಾ ಭಿನ್ನಾಭಿಪ್ರಾಯ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಿರ್ತಕ್ಕಂಥದ್ದು ಬಹಳ ಜನರಿಗೆ, ಭಕ್ತಾದಿಗಳಿಗೆ ಗೊತ್ತಿಲ್ಲ. 2000 ಇಸ್ವಿಯಲ್ಲಿ ಎಲ್ಲರೂ ಸೇರಿನೇ ಮತ್ತೊಮ್ಮೆ ಹಾಸನಾಂಬೆ ದರ್ಶನದ ವೇಳೆ ಕರ್ತವ್ಯ ಲೋಪ ಆರೋಪ ಕೇಳಿ ಬಂದ ಹಿನ್ನೆಲೆ 4 ಕಂದಾಯ ಇಲಾಖೆ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಗೋಲ್ಡ್ ಕಾರ್ಡ್ ಕೌಂಟರ್ನಲ್ಲಿ ಕಾರ್ಡ್ ಸ್ಕ್ಯಾನ್ ಮಾಡದೆ ಭಕ್ತರನ್ನ ಒಳಬಿಟ್ಟ ಆರೋಪಕ್ಕೆ 2 ಗ್ರಾಮ ಲೆಕ್ಕಾಧಿಕಾರಿ ಹಾಗೂ 2 ರಾಜಸ್ವ ನಿರೀಕ್ಷಕರನ್ನ ಅಮಾನತು ಮಾಡಿ ಡಿಸಿ ಲತಾ ಕುಮಾರಿ ಆದೇಶ ನೀಡಿದ್ದಾರೆ. ಆರ್ಐಗಳಾದ ಗೋವಿಂದರಾಜ್ ಹಾಗೂ ಯೋಗಾನಂದ್ ವಿಎಗಳಾದ ಸಂತೋಷ್ ಅಂಬಿಗರ್ ಹಾಗೂ ಶಿರಾಜ್ ಮಹಿಮಾ ಪಟೇಲ್ನನ್ನ ಅಮಾನತುಗೊಳಿಸಲಾಗಿದೆ. ಮೊದಲ ದಿನ ಕೂಡ ಕರ್ತವ್ಯ ಐಡಿ ಕಾರ್ಡ್ ದುರುಪಯೋಗ ಆರೋಪದಲ್ಲಿ 2 ವಾರ್ಡನ್ಗಳನ್ನು ಡಿಸಿ ಲತಾ ಕುಮಾರಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ಲೋಹಿಯಾ ನಗರ ನಿವಾಸಿಗಳು ಮಾದರಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಯಾವ ರಸ್ತೆಗೆ ಹೋದರೂ ತಗ್ಗು ಗುಂಡಿಗಳು ಧೂಳಿನದ್ದೇ ಕಾರುಬಾರಾಗಿದೆ. ಇದಕ್ಕೆ ರೋಸಿ ಹೋದ ಅಲ್ಲಿನ ನಿವಾಸಿಗಳೇ ತಮ್ಮ ನಗರದ ರಸ್ತೆಗೆ ಮಣ್ಣು ಹಾಕಿ ಸರಿಪಡಿಸಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಫ್ಲೈಓವರ್ ಕಾಮಗಾರಿಗಳು ನಡೆಯುತ್ತಿದ್ದು ನಗರದ ರಸ್ತೆಗಳು ಇದರ ತದ್ವಿರುದ್ಧವಾಗಿವೆ. ಜನಸಾಮಾನ್ಯರು ಪ್ರತಿದಿನ ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರುವಂತಾಗಿದೆ. ಅದರಂತೆ ಲೋಹಿಯಾ ನಗರದ ಪ್ರಮುಖ ರಸ್ತೆ ಹದಗೆಟ್ಟು ಹಲವು ವರ್ಷಗಳು ಕಳೆದು ಹೋಗಿವೆ. ಈ ಬಗ್ಗೆ ಸ್ಥಳೀಯರು ಹಲವು ಬಾರಿ ಬಿಜೆಪಿ ಸ್ಥಳೀಯ ಕಾರ್ಪೊರೇಟರ್ ಸೇರಿ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೋಲಾರದಲ್ಲಿ ಚರಂಡಿ ರಸ್ತೆಗಾಗಿ ಕಾಲೋನಿ ಕುಟುಂಬಗಳು ಗೋಗರಿಯುವ ಶೋಚನೀಯ ಸ್ಥಿತಿ ಕೋಲಾರದ ನೇನುಮನಹಳ್ಳಿ ಗ್ರಾಮದ ಆದಿ ದ್ರಾವಿಡ ಕಾಲೋನಿಯಲ್ಲಿ ನಿರ್ಮಾಣವಾಗಿದೆ. ಮಳೆ ಬಂದರೆ ಸಾಕು, ಪ್ರತಿನಿತ್ಯ ಭಯದಿಂದ ಬದುಕುತ್ತಿದ್ದಾರೆ. ಚರಂಡಿ ಇಲ್ಲದ ಕಾರಣ ಚರಂಡಿ ನೀರು ಮನೆ ಮುಂದೆ ನಿಲ್ಲುವುದರಿಂದ ಕಾಲೋನಿ ಜನ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಮಳೆ ಬಂದರೆ ಸಾಕು, ಮಳೆ ನೀರಿನ ಜೊತೆಗೆ ಮನೆಗಳಿಗೆ ಹಾವು ಕಪ್ಪೆಗಳು ಲಗ್ಗೆ ಇಡುತ್ತಿವೆ. ಮೂಲಭೂತ ಸೌಕರ್ಯಗಳಿಲ್ಲದೆ 15ಕ್ಕೂ ಅಧಿಕ ಕುಟುಂಬಗಳು ವಂಚಿತರಾಗಿದ್ದಾರೆ. ಕಳೆದ 20 ವರ್ಷಗಳಿಂದ ಸರಿಯಾದ ರಸ್ತೆ, ಚರಂಡಿ ವ್ಯವಸ್ಥೆ ಇಲ್ಲದೆ ನಿತ್ಯ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಲು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಡಿಸಿ ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ್ದಾರೆ.